ಆಚೆ ಬಂದಮೇಲೆ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಏನು ಅನ್ನಿಸ್ತಿದೆ? ಏನಾದರೂ ಒಂದಷ್ಟು ಒಪಿನಿಯನ್ಸ್ ಏನಾದರೂ ಚೇಂಜ್ ಆಯಿತಾ? ಓ ನಾನು ಇವ್ರನ್ನ ಈ ಥರ ಅಂದ್ಕೊಂಡಿದ್ದೆ, ಅವ್ರು ಆ ಥರ ಇಲ್ಲ, ಆ ಥರದ್ದು ಏನಾದರೂ ಚೇಂಜ್? ಆ ಥರ ಏನಿಲ್ಲ, ಯಾಕಂದರೆ ಅಲ್ಲಿ ಸಿಚುವೇಶನ್ ತಕ್ಕಂಗೆ ನಮ್ಮ ಮನೇಲಿ ಏನು ಕೂತ್ಕೊಂಡು ನೋಡ್ತೀವೋ ಬಟ್ ಅಲ್ಲಿ ಏನು ಅನುಭವಿಸ್ತೀವೋ ಅದೇ ಬೇರೆ. ಸೊ ನಾನು ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಿಲ್ಲ. ಪ್ರತಿಯೊಬ್ಬರೂ ನಾನು ತುಂಬ ಚೆನ್ನಾಗಿದ್ದೆ, ಎಲ್ಲರ ಜೊತೆನೂ ಯಾರೂ ಮನಸ್ತಾಪಗಳು ಇರಲಿಲ್ಲ. ಬಟ್ ಆಚೆ ಬಂದಾಗ ನೋಡಿದ್ರೂ ಐ ಥಿಂಕ್ ದೇ ಆರ್ ಆಲ್ ದ ಸೇಮ್. ನೋಡ್ತೀನಿ. ಏನು ಚೇಂಜಸ್ ಅನ್ನಿಸ್ತು ಅಂದರೆ ಮನೇಲಿ ಕೂತ್ಕೊಂಡು ಆಟ ಆಡೋದಕ್ಕೂ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್? ಅದೇ ಕಷ್ಟ ಇದೆ. ಐ ಮೀನ್ ಇಲ್ಲಿ ನೋಡಿದಾಗ ಸ್ವಲ್ಪ ಅಯ್ಯೋ ಇದೇನಪ್ಪ ಹಿಂಗೆ ಜಗಳ ಆಡ್ತಾರೆ, ಇಲ್ಲ ಸಡನ್ನಾಗಿ ಈ ಥರ ಎಲ್ಲ ಆಗುತ್ತಾ ಅಂತ ಹಿಂದೆ. ಸೊ ಅದೊಂದು ಅನಿಸುತ್ತೆ. ಬಟ್ ಯಾ ಅಷ್ಟೇ. ಸೊ ನೀವು ಮೊನ್ನೆ ಹೇಳಿದ್ರಿ ಐಶ್ವರ್ಯ ಅವ್ರದ್ದು ಏನು ತಪ್ಪಿಲ್ಲ ನಾನು ಬರೋವಾಗ ಹತ್ತಿದ್ದು ಅಂತ. ಬಟ್ ಅದನ್ನೇ ಇಟ್ಕೊಂಡು ತ್ರಿವಿಕ್ರಮ್ ಅವರು ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ. ಸೊ ಅದೇ ಅನ್ನಿಸ್ತು ನಿಮಗೆ? ಅಂದರೆ ನಾನು ನಿಮಗೆ ಹೇಳಿದ್ದೆ ತ್ರಿವಿಕ್ರಮ್ ಅವರು ನಿಮ್ಮನ್ನು ನಾಮಿನೇಟ್ ಮಾಡ್ತಾರೆ ಅಂತ. ಬಟ್ ಐಶ್ವರ್ಯ ಅವ್ರಿಗೆ ಆ ರೀಸನ್ ಕೊಡೋದಕ್ಕೆ ಬರೋದಿಲ್ಲ. ಅಂದರೆ ಅವರು ಡೈರೆಕ್ಟಾಗಿ ಹೇಳಬೇಕಾಗಿತ್ತು, ನೀವು ಇವತ್ತು ನನಗೇನು ಹೇಳ್ತಿದ್ದೀರಿ, ನೀವು ಅದನ್ನೇ ಮಾಡಿದ್ದು, ಅವ್ರ ಮನೆಯಿಂದ ಆಚೆ ಹೋಗೋದಕ್ಕೆ ಕಾರಣ ನೀವೇ. ಸೊ ನೀವು ಹತ್ತಿದ್ದು ಅದು ನಾಟಕ ಅಲ್ವಾ ಅಂತ ಹೇಳ್ಬೋದಾಗಿತ್ತು. ಐಶ್ವರ್ಯ ಅವ್ರಿಗೆ ರೀಸನ್ ಕೊಡೋದಕ್ಕೆ ಬಂದಿಲ್ಲ. ಸೊ ನೀವು ಈಗ ಐಶ್ವರ್ಯ ಅವ್ರ ಬದಲಾಗಿ ಹೇಳೋದಾದರೆ ಅದನ್ನು ನೋಡಿದಾದ್ಮೇಲೆ ನೀವು ಸಮರ್ಥಿಸ್ಕೊಂಡ್ರಿ. ಅಫ್ಕೋರ್ಸ್ ನಿಮ್ಮ ಫ್ರೆಂಡ್ಸ್ನ ನೀವು ಸಮರ್ಥಿಸ್ಕೊಂಡ್ಲೇಬೇಕು. ಸೊ ಈಗೇನು ಹೇಳ್ತೀನಿ? ಐ ಥಿಂಕ್ ತ್ರಿವಿಕ್ರಮು ನನ್ನ ಕೆಲವು ಸಲ ನಾಮಿನೇಟ್ ಮಾಡಿದ್ದಾರೆ ಆ್ಯಂಡ್ ಅವ್ರವ್ರ ಜಗಳ ಅದು. ಬಟ್ ಎಲ್ಲೊಂದು ಕಡೆ ಐ ಥಿಂಕ್ ಮನಸ್ಸಿಂದ ಐ ಡೋಂಟ್ ಥಿಂಕ್ ಐಶ್ವರ್ಯ ಪಾಪ ಐ ಡೋಂಟ್ ಥಿಂಕ್ ಶಿ ಹ್ಯಾಸ್ ದಟ್. ಇದು ಎಲ್ಲೊಂದು ಕಡೆ ಧರ್ಮ ಇರಬೇಕು ಅಂತಲೇ ಅವ್ರ ಮನಸ್ಸಲ್ಲಿ. ಬಟ್ ಅವತ್ತು ಪ್ರೀವಿಯಸ್ ಡೇ ಏನಾಗಿತ್ತು ಗೊತ್ತಿಲ್ಲ ಚೈತ್ರ ಅವ್ರ ಜೊತೆ. ಆ್ಯಂಡ್ ತ್ರಿವಿಕ್ರಮ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೂ ಒಂದು ಒಳ್ಳೆ ನನ್ನ ಬಗ್ಗೆ ಪ್ರೀತಿಯಿಂದ ಧರ್ಮಣ ಅಂತಲೇ ಕರಿತಿದ್ರು. ಆಮೇಲೆ ಆ ಸೋಫಾ ಮೇಲೆ ಕೂತಾಗ ಯಾರು ಸೇವ್ ಆಗಬೇಕು ಯಾರು ಹೋಗ್ಬೇಕಂದ್ರೆ ಫಸ್ಟ್ ನನ್ನ ಹೆಸರು ಎತ್ತಿತ್ತಾಯಿದ್ರು ತ್ರಿವಿಕ್ರಮ. ಐ ಥಿಂಕ್ ಅದೇ ಅಲ್ಲಿ ಸಿಚುವೇಶ್ನಲ್ಲಿ ಆಟ ಅಷ್ಟೇ ಅದು. ಬಟ್ ಐ ಥಿಂಕ್ ಹಾರ್ಟ್ಲಿ ದೇ ರಿಯಲಿ ಲೈಕ್ ಮೀ ಅಂತಲೇ ನಂಗೆ ಅನಿಸುತ್ತೆ. ಆ್ಯಂಡ್ ಅವ್ರವ್ರು ನಾಮಿನೇಟ್ ಮಾಡ್ಕೊಂಡಿರೋದು ಐ ಥಿಂಕ್ ತ್ರಿವಿಕ್ರಮಿಗೆ ಬೇಜಾರಾಗಿರ್ಬೋದು, ಕೋಪ ಆಗಿರ್ಬೋದು. ಲೈಕ್ ಅಲ್ಲಿ ನೀನು ಇದು ಮಾಡಿದೆ ಧರ್ಮನ ಆಚೆ ಕಳಿಸ್ಬೇಕಂದೆ, ಬಟ್ ಅಲ್ಲಿ ನೋಡಿದ್ರೆ ಅಳ್ತಾ ಇದೆ, ಅದು ಯಾವ ಥರ ನಾಟಕ ಅಂತ. ಬಟ್ ಅದಕ್ಕೆ ಅವ್ರಿಗೆ ಅನಿಸಿರ್ಬೋದು ಆ ನಾಟಕ, ಬಿಕಾಸ್ ಅಲ್ಲಿ ಆಗ್ತಾ ಇರೋದು ಒಂದು ಬೇರೆ ಬೇರೆ ಸಿಚುವೇಶನ್ಸಿಂದ. ಬಟ್ ನನ್ನ ಕಡೆಗೆ ಅದೆಲ್ಲೂ ನಾಟಕ ಅಂತ ಕಾಣಿಸಿಲ್ಲ. ಬಟ್ ಇಟ್ಸ್ ಓಕೆ, ಅದು ಅವ್ರವ್ರ ಇದೇ ಆಗಿರೋದು. ಈ ಪ್ರಶ್ನೆನ ಕೇಳಲೇಬೇಕು. ನೀವು ಆಚೆ ಬಂದಮೇಲೆ ಸುದೀಪ್ ಸರು ನಿಮ್ಮ ಬಗ್ಗೆ ಮಾತನಾಡ್ತಾರೆ. ಅಂದರೆ ಇಲ್ಲಿ ಯಾರಿಗೂ ನಾನು ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ, ಯಾರಿಗೂ ನಾನು ಮಾಡೋದಿಲ್ಲ, ಮುಲಾಜ್ ಇಲ್ಲದೆ ಆಚೆ ಕರಿತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಈ ಥರದ್ದಕ್ಕೆಲ್ಲ ಇನ್ಫ್ಲುಯೆನ್ಸ್ ಮಾಡೋದೇ ಇಲ್ಲ. ಯಾಕಂದರೆ ಮಂಜು ಮತ್ತು ತ್ರಿವಿಕ್ರಮ್ಗಿಂತ ನನಗೆ ಹೆಚ್ಚಾಗಿ ಕ್ಲೋಸು ಧರ್ಮ ಅಂತ ಹೇಳ್ತಾರೆ. ಸೊ ಆ ಮಾತು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಕ್ಚುಲಿ? ಅಂದರೆ ಸುದೀಪ್ ಸರ್ ಅಷ್ಟು ಅಂದರೆ ನಿಮ್ಗೆ ಹತ್ರ ಅಂತ ಅಫ್ಕೋರ್ಸ್ ನಮಗೆಲ್ರಿಗೂ ಗೊತ್ತು, ಬಟ್ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಅದನ್ನು ಅವರಲ್ಲಿ ಹೇಳ್ತಾರೆ, ಧರ್ಮ ನನಗೆ ಜಾಸ್ತಿ ಕ್ಲೋಸು ಅಂತ. ಸೊ ನಿಮ್ಮ ಅಣ್ಣನ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರ ಫ್ಯಾನ್ಸ್ ಕಾಯ್ತಿದ್ದಾರೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನಿಮ್ಮ ಮುಖಾಂತರ ಚಾನಲ್ ಮುಖಾಂತರನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ಗೆ. ಆ್ಯಂಡ್ ಯಾಕಂದರೆ ಐ ಥಿಂಕ್ ಇಟ್ಸ್ ಅ ವೆರಿ ಒಂಥರ ಹಾರ್ಟ್ ಟಚಿಂಗ್ ಮೂಮೆಂಟ್ ನನಗೆ. ಯಾಕಂದರೆ ಅವ್ರ ಮಾತು ಹೇಳ್ತಾರೆ, ನೀವೆಲ್ಲ ಪರಿಚಯ ಇದ್ದರು, ನನಗೆ ಜಾಸ್ತಿ ಪರಿಚಯ ಇರೋದು ಧರ್ಮ ಕೀರ್ತಿರಾಜ್ ಅಂತ. ಸೊ ದಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅವರಷ್ಟು ಒಂದು ಇದರ ಪ್ರೀತಿಯಿಂದ ಹೇಳಿದ್ದಾರೆ ಅಂದರೆ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ಅಂದರೆ ನನಗೆ ತುಂಬ ಖುಷಿ ಆಯಿತು. ಲೈಕ್ ಎಲ್ಲಿಟ್ಟಿದ್ದಾರೆ, ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ನನ್ನ ಅಂತ ನಂಗೆ ಗೊತ್ತಾಯಿತು. ಯಾಕಂದರೆ ನಾವು ಕ್ರಿಕೆಟ್ ಆಡ್ತಿದ್ವಿ CCL 5-6 ವರ್ಷದ. ಆಮೇಲೆ ತಂದೆಯವ್ರ ಪರಿಚಯ ಇದ್ದರು ಅವ್ರಿಗೆ. ಆಮೇಲೆ CCL ಅದು ಹಲವಾರು ವರ್ಷಗಳು, 7-8 ಇಯರ್ಸಿಂದ CCL KCC. ಸೊ ಪ್ರತಿಯೊಂದು ಕರೆಗೂ ನಾನು ಹೋಗ್ತಿದ್ದೆ. ಆ್ಯಂಡ್ ಈಸ್ ಆಲ್ವೇಸ್ ಬಿನ್ ನೈಸ್. ಆ್ಯಂಡ್ ನನಗೂ ಯಾವಾಗಲೂ ಎಂಕರೇಜ್ ಮಾಡ್ತಿದ್ರು, ಧರ್ಮ ಏನು ಮಾಡ್ತಾಯಿದ್ದೀರಾ, ಮಾಡಿ ಸಿನಿಮಾಗಳು ಮಾಡಿ, ಎಲ್ಲ ಥರ ಟ್ರೈ ಮಾಡಿ, ನಿಮಗೆ ಲುಕ್ಸ್ ಇದೆ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಇವಾಗ ನೀವೇನಾದರೂ ಟ್ರೈ ಮಾಡಿ ಅಂತ. ಸೊ ಐ ಥಿಂಕ್ ಇಸ್ ಆಲ್ವೇಸ್ ಬಿನ್ ಎಂಕರೇಜಿಂಗ್. ಆಮೇಲೆ ಲಾಸ್ಟ್ ಡೇ ಬರೋಗ್ಲೂ ಲವ್ ಯು ಅಂತಲೂ ಹೇಳಿದ್ರು. ಸೊ ಐ ಥಿಂಕ್ ಇಟ್ ವಾಸ್ ಲೈಕ್ ವೆರಿ ನೈಸ್ ಆಫ್ ಸುದೀಪ್ ಸರ್ ಆ ಥರ ಹೇಳೋಕ್ಕೆ. ಆ್ಯಂಡ್ ಅವ್ರ ಫ್ಯಾನ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ ಯು. ಸುದೀಪ್ ಸರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಲೈಕ್ ಟು ಥ್ಯಾಂಕ್ ಆಲ್ ಹಿಸ್ ಫ್ಯಾನ್ಸ್. ಆ್ಯಂಡ್ ಸುದೀಪ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು. ಆ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಯಾವುದಕ್ಕೂ ಇನ್ವಾಲ್ವ್ ಆಗೋದಿಲ್ಲ ಆ ಥರದ್ದಕ್ಕೆ. ಹೋಸ್ಟಿಂಗ್ ಮಾಡಿ ಹೋಗ್ತಾರೆ. ಮತ್ತು ವೀಕೆಂಡಲ್ಲಿ ಎಲ್ರಿಗೂ ಕಂಟೆಸ್ಟೆಂಟ್ಗಳಿಗೆ ಎಲ್ರಿಗೂ ಹೇಳ್ತಾರೆ, ಯಾರು ಒಬ್ಬರು ಪರವಾಗೂ ಕೂಡ ಇಲ್ಲ, ಅವರು ಒಬ್ಬರು ವಿರೋಧವಾಗಿ ಕೂಡ ಇಲ್ಲ. ಸೊ ಆ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಇವಾಗ ಧರ್ಮ ನಿಮ್ಗೆ ಇನ್ನೂ ಒಂದು 2 ವೀಕ್ಸ್ ಎಕ್ಸ್ಟೆಂಡ್ ಮಾಡ್ಬೋದಿತ್ತು ಅವರು. ಯಾಕಂದರೆ ಅವ್ರು ಹೇಳಿದರೆ ಅದು ಆಗ್ತಾ ಇತ್ತು, ಧರ್ಮನ ಬಿಟ್ಬಿಡಿ ಬೇರೆ ಯಾರನ್ನಾದ್ರೂ ತೆಗೆದುಬಿಡಿ ಅಂತಂದರೆ. ಆ ಥರದ್ದೇನಾಗಲ್ಲ. ಬಿಗ್ ಬಾಸ್ ಮನೇಲಿ ಐ ಥಿಂಕ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಐ ಡೋಂಟ್ ಥಿಂಕ್ ಯಾರು ಇದು ಮಾಡೋಕ್ಕಲ್ಲ. ಆಮೇಲೆ ಸುದೀಪ್ ಸರ್ ಹೇಳಿದ್ದಾರೆ, ಲೈಕ್ ಇಲ್ಲೆಲ್ಲ ವೋಟಿಂಗ್ಸ್ ಮೇಲೆ ಜನರದ್ದು ಒಂದು ವೋಟಿಂಗ್ಸು, ಜನರದ್ದು ಒಂದು ಆಶೀರ್ವಾದ, ಜನರು ಯಾವ ಥರ ನೀವು ಇಷ್ಟಪಡ್ತಾರೆ ಅದೇ ರೀತಿ ನೀವು ಮುಂದಕ್ಕೆ ಹೋಗ್ತೀರಾ ಅಂತ. ಸೊ ಐ ಡೋಂಟ್ ಥಿಂಕ್ ಅವ್ರು ಇದಕ್ಕೆ ನಾನು ಆಚೆ ಕಳಿಸ್ಬೋದು, ಇಲ್ಲ ಇಟ್ಕೊಬೇಕಂದ್ರೆ ಅದಿರಲ್ಲ. ಬಟ್ ಅವ್ರು ಪ್ರತಿ ಸಲಿನೂ ನಂಗೆ ಡೈರೆಕ್ಟಾಗೆ ಎಂಕರೇಜ್ ಮಾಡ್ತಿದ್ರು, ಸ್ವಲ್ಪ ನೀನು ಇದೊಳ್ಬೇಕು, ಇನ್ನೂ ಇರಬೇಕು ನೀನು, ಇನ್ನೊಂದು ಸ್ವಲ್ಪ ನೀನು ಆಟ ಆಡು ಅಂತ. ಸೊ ಐ ಥಿಂಕ್ ಅದು ಡೈರೆಕ್ಟಾಗಿ ಕೊಡ್ತಿದ್ರು. ಆ್ಯಂಡ್ ಅದೇ ಹೇಳ್ತೀನಲ್ಲ, ಇಟ್ಸ್ ಆಲ್ ಬ್ಲೆಸ್ಸಿಂಗ್. ಯಾಕಂದರೆ ವೋಟಿಂಗ್ ಅಂತ ಬಂದಾಗ ಐ ಥಿಂಕ್ ದರ್ಶನ್ ಸರ್ ಫ್ಯಾನ್ಸು. ಐ ಥಿಂಕ್
ನಾನು ಆಚೆ ಬಂದು ನೋಡಿದಾಗ ಕಮೆಂಟ್ ಬಾಕ್ಸಲ್ಲಿ ಡಿ ಬಾಸ್ ಫ್ಯಾನ್ಸ್ ಡಿ ಬಾಸ್ ಅಭಿಮಾನಿ ಸಂಘ ಮೀನ್ ತುಂಬ ಲೈಕ್ ಐ ಥಿಂಕ್ ಕರ್ನಾಟಕದ ಜನತೆ ನಾನು ಯಾವ ಥರ ಇದು ಮಾಡಿದ್ರೆ ಅವ್ರ ಫ್ಯಾನ್ಸ್ ಒಂದು ಸಪ್ರೇಟ್ ಬೇಸ್ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಆಮೇಲೆ ದರ್ಶನ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಈ ಜರ್ನಿ ಇಷ್ಟೊಂದು ದೂರ 55 ಡೇಸು ನಂಗೆ ಆಲ್ಮೋಸ್ಟ್ ಒಂದು ಟಾಪ್ 5 ಬಂದಷ್ಟೇ ಖುಷಿ. ಐ ಥಿಂಕ್ ಈ ಜರ್ನಿಯೆಲ್ಲ ಬರೋಕ್ಕೆ ಐ ಥಿಂಕ್ ಇದೆಲ್ಲ ಕಾರಣನೇ. ದರ್ಶನ್ ಸರು, ಸುದೀಪ್ ಸರು, ಆಮೇಲೆ ಚಾನೆಲ್ ಆಗಿರ್ಬೋದು, ಜನರ ಪ್ರೀತಿ ಆಗಿರ್ಬೋದು, ಆಮೇಲೆ ನಾನು ಇದ್ದಿದ್ದ ರೀತಿ ಇಲ್ಲ ನಾನು ಇದ್ದಿದ್ದು ಅದು ಒಂದು ಐ ಥಿಂಕ್ ಇಟ್ಸ್ ಆಲ್ ಎಲ್ಲ ಒಂದು ಊಟಕ್ಕೆ ಏನೇನು ಬೇಕೋ ಎಲ್ಲ ಸಿಕ್ಕೈತೆ ನನಗೆ.